ಇದಕ್ಕೆ ಸ್ವಲ್ಪ ನೀರು ಹಾಕೈತೆ. ಇವಾಗ ಕೋಕೋನಟ್ ಆಯಿಲ್. ಅವಳು ಮಲಗಿದಲ್ಲೇ ನೋಡ್ಕೊಂಡು ಮಲಗಿದ್ದಾರೆ. ಮಿಸ್ ಮಾಡ್ದ 2 ಡೇಸು. ಸ್ವಲ್ಪ ಕಟ್ಟು ತಗೊಂಡೆ ಅವಳಿಗೆ ತಿನ್ಸಕ್ಕೆ ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇದು ಮೆಹಂದಿ ಆದಮೇಲೆ ನೆಕ್ಸ್ಟ್ ಡೇದು ವ್ಲಾಗು. ಇವಾಗ ಡೆಕೋರೇಷನ್ ಮಾಡಕ್ಕೆ ಬಂದಿದ್ದಾರೆ. ಹಲ್ದಿ ಇರೋದು ಇವತ್ತು. ಆ್ಯಕ್ಚುಲಿ ನಂದೇ ಇಲ್ಲಿ ಬೇಬಿ ಶವರ್ ಮಾಡಿತ್ತು, ಇಲ್ಲಿ ಇದೇ ಜಾಗದಲ್ಲಿ ಮಾಡಿತ್ತು. ಸೊ ಈ ಸರಿನೂ ಇಲ್ಲೇ ಮಾಡ್ಸೋದ ಅಂತ, ಇಲ್ಲೇ ಆ್ಯಕ್ಚುಲಿ ಅಡುಗೆ ಮಾಡ್ತಿರೋದು. ಅದಕ್ಕೆ ಈ ಸರಿ ಈ ಥರ ಫೇಸಿಂಗ್ ಮಾಡ್ಸೋಣ ಅಂತ ಇಲ್ಲಿ ಇಡ್ತಾ ಇದ್ದಾರೆ. ಇದು ಬೋರ್ಡ್, ನೇಮ್ ಬೋರ್ಡ್. ತೋರಿಸಿರಿ ನಿನ್ನ ಮೆಹಂದಿ. ಸಿರಿ ಮೆಹಂದಿ ನೋಡಿ. ನೈಟೇ ತಕ್ಕೊಂಬಿಟ್ಟ ನೀನು ಕಾಲ್ದು. ಸ್ವಲ್ಪ ಕಟ್ಟು ತಗೊಂಡೆ ಅವಳಿಗೆ ತಿನ್ಸಕ್ಕೆ ಅಂತ. ಹಾ ಮಾಮ ಏನು ಬಂದೆ. ಸ್ವಲ್ಪ ಕಟ್ಟು ತಗೊಂಡೆ. ಇಲ್ಲಿ ಎಲ್ಲ ಅಡುಗೆ ಮಾಡ್ತಿದ್ದಾರೆ ನಮ್ಮ ಆಂಟಿ. ಆ ಕಡೆ ಎಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ. ಪಾರ್ವತಿ ಸ್ವಲ್ಪ ಬೆಳ್ಳುಳ್ಳಿ ಕೊಡು ಸಾಂಬಾರಿಗೆ ಸುಲ್ಕೊಳಕ ತಗೊಂಬಂದೆ ಇರ್ರಿ. ಸೊ ಮದ್ದು ಮಗಳಿಗೆ ಚಹಾ ಮಾಡ್ತಾ ಇದ್ದೀನಿ. ಚಹಾ ಬೇಕಾ? ಚಹಾ ಬೇಕಂತ ಇನ್ನೇನಿನ್ನ ಅರ್ಶಿನ ಇನ್ನು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಆಚೆ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮದುಮಗಳು ಅರ್ಶಿನ ಹಚ್ಕೊಂಡು ರೆಡಿ ಆಗ್ತಾಳೆ. ಆವಾಗ ಮಕ್ಕದಲ್ಲಿ ಕಳೆ ಬರುತ್ತೆ ಇನ್ನು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ತಮ್ಮ ಯಪ್ಪ ಮನೇನೇ ಶಾಪಿಂಗ್ ಮಾಲ್ ಮಾಡ್ಕೊಂಬಿಟ್ಟಾನ. ಇಷ್ಟು ಪಾರ್ಸಲ್ಗಳು ಇಲ್ಲಿ ಇನ್ನು ಕೆಳಗಿದಾವೇನು? ಅಲ್ಲ ಇಷ್ಟು ಆರ್ಡ್ರ್. ಏಕ್ ಪ್ರಕಾಶ್, ಏನು ಸಮಾಚಾರ? ಆಕ್ಚುಲಿ ನಮ್ಮ ತಮ್ಮ ಕಾಶಿಲಿ ಇರ್ತಾನ. ಬ್ಲ್ಯಾಕ್. ಚೆನ್ನಾಗೈತೆ. ನಂಗೆ ಇದು ಇಷ್ಟ ಆಯ್ತು, ಸಖತ್ತಾಗಿದೆ. ಸೊ ಕಾಶಿಲಿ ಇರ್ತಾನೆ. ಅವನ್ಗೆ ಅಲ್ಲಿ ಸಡನ್ ಆಗಿ ಆಗ್ಬಿಟ್ಟು ಎಲ್ಲ ಅಡ್ರೆಸ್ ಕಿಲ್ ಹಾಕ್ಬಿಟ್ಟು ಎಲ್ಲ ಥರ ಸೈಜ್ ಆರ್ಡರ್ ಮಾಡಿದ್ದಾನೆ. ಯಾವ್ದಾಗುತ್ತೆ ಮನೇಲೇ ಎಲ್ಲ ಟ್ರಯಲ್ ರೂಮ್. ಓ ಇದು ಬರೀ ಸಪ್ರೇಟ್ ಈ ಥರ ಸೆಟ್ ಬಂದಿದ್ಯಾ? ಚೆನ್ನಾಗಿದಾವೆ. ಸೊ ಇಷ್ಟೊಂದು ಆರ್ಡರ್ ಮಾಡಿದ್ದಾನೆ. ಅವನ ಯಾವ ಸೆಲೆಕ್ಟ್ ಮಾಡ್ಕೊಂಡು ಅಕ್ಕನ ಮದುವೆಗೆ. ಇಲ್ಲ ಮತ್ತಿ ಅರ್ಶಿನ ಕಲ್ಸಕತ್ತಾರ ಸೀರೆಗೆ. ಏನು ಅರ್ಶಿನ ಹತ್ತಿ ಅದು? ಏನಿದೆ ಇದು? ಕಸ್ತೂರಿ ಅರಿಶಿನ ಅಂತ. ಕಸ್ತೂರಿ ಅರಿಶಿನ. ಇದಕ್ಕೆ ನೀರು ಹಾಕಿ ಕಲ್ಸ್ಬಿಡೋದ? ಸ್ವಲ್ಪ ಕೊಬ್ಬರಿ ಎಣ್ಣೆ ನೀರು, ಸ್ವಲ್ಪ ನೀರು. ನಮ್ಮಮ್ಮ ಪೂಜೆ ಮಾಡತ್ತಾರ. ಹಾಯ್ ಮಾ ಬಿಸಿ ಮಗಳ ಮದುವೆ ಸಲ. ಇದಕ್ಕೆ ಸ್ವಲ್ಪ ನೀರು ಹಾಕೈತೆ. ಇವಾಗ ಕೋಕೋನಟ್ ಆಯಿಲ್. ಅದಕ್ಕೆ ಹಾಕ್ರಿ. ಒರಿಜಿನಲ್ ಹೇಳೋರು ನೆನೆ ಹಾಕಿ ಮಾಡಿರ್ತಾರೆ, ಅದಕ್ಕೆ ಹಿಂಗೆ ಸ್ವಲ್ಪ ಕಪ್ಪು ಬರುತ್ತೆ. ಹಚ್ಚಿದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಎಣ್ಣೆ ಹಾಕಿನಲ್ಲಿ ನೆನ್ಕೊಳ್ಳಿ ಸ್ವಲ್ಪ. ಉಪ್ಪಿಟ್ಟ ಸೊ ಮೆಹಂದಿ ಟೈಮಲ್ಲಿ ಏನು ಡೆಕೋರೇಷನ್ ಕರೆಸಿರ್ಲಿಲ್ಲ. ನಾವೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಹಲ್ದಿ ಟೈಮಲ್ಲಿ ಡೆಕೋರೇಷನ್ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಶಾಮಿಯಾನ ಕೂಡ ಹಾಕಿಸ್ತಾ ಇದ್ವಲ್ಲ, ಸೊ ಫೋಟೋಶೂಟ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ. ಅಷ್ಟಕ್ಕೆ ಉಪ್ಪಿಟ್ಟು, ಉಪ್ಪಿನಕಾಯಿ, ಕಡಲೆಪುಡಿ. ಸುಷ್ಮಾ ಫುಲ್ ಬ್ಯುಸಿ ಆಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಕೊಡ್ತಾಳಂದ್ರೆ ವರ್ಕಲ್ಲಿ. ಸುಷ್ಮಾ ಸೊ ಆಚೆ ಫುಲ್ ಡೆಕೋರೇಷನ್ ಆಗಿದೆ. ಎಲ್ಲ ಡಿಸ್ಕಷನ್ ಇಸ್ ಗೋಯಿಂಗ್ ಆನ್. ಸೊ ಈ ಥರ ಬಂದಿದೆ ಡೆಕೋರೇಷನ್, ಈ ಥರ ಬಂದಿದೆ. ದೊಡ್ಡಮ್ಮ ಏನು ಮಾಡತ್ತೀರಿ? ಏನು ಮಾಡತ್ತೀರಿ?
ಎಣ್ಣೆ ಬದನೆಕಾಯಿ ಮುಂಜಾನೆ ಉಪ್ಪಿಟ್ಟು ಮಸ್ತಾಗಿತ್ತು ಆಂಟಿ ಮಾಡಿದ್ದು ಮಸ್ತ್ ಆಯ್ತು ಉದ್ರು ಎಣ್ಣೆ ಬದನೆಕಾಯಿ ಇದೆಲ್ಲ ಇಟ್ಕೊಂಡಾರ ಐಟಮ್ಸ್ ಸಾಂಬಾರ್ ಮಾಡ್ಯಾರ ಕಡೆ ತರಕಾರಿ ಸಾಂಬಾರ್ ಇಲ್ಲಿ ಹಾಯ್ ಸರ್ ಇಲ್ಲಿ ಒಂದು ಶ್ರೀದೇವಿ ಹಲ್ದಿ ವಾವ್ ಸಖತ್ತಾಗಿದೆ ಇದು ಮಸ್ತಾಗಿದೆ ಇದು ಮಾತ್ರ ಅದು ಹಾಕ್ತಾರಂತ ಸರಿ ಇಲ್ಲೆಲ್ಲ ಶಾಮಿಯಾನ ಹಾಕಿದ್ದಾರೆ ಇವಾಗ ಕಂಪ್ಲೀಟ್ ಮದುವೆ ವೈಬ್ಸ್ ಆ್ಯಕ್ಚುಲಿ ಬೆಳಿಗ್ಗೆ ಇಲ್ಲಿ ರಂಗೋಲಿ ಹಾಕ್ಬಿಟ್ಟಿದ್ರು ನಾನು ಪಿಂಕ್ ಕಲರ್ ಒಂದೇ ರಂಗೋಲಿ ಇತ್ತು ಕಲರ್ ಅಂದ್ಬಿಟ್ಟು ಈ ಥರ ಹೈಲೈಟ್ ಮಾಡಿದ್ದೀನಿ ಎಷ್ಟು ಇದಕ್ಕೆ ಹಳದಿ ನೀರು ಹಾಕ್ಬೇಕಾದ್ರೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಮನೆಯಲ್ಲೇ ಇತ್ತಲ್ಲ ಸೊ ಅದನ್ನೇ ಡಬಲ್ ಟೇಪ್ ಬರುತ್ತಲ್ಲ 3mm ಟೇಪ್ ಅಂತಾರೆ ಅದು 2 ಸೈಡ್ ಗಮ್ ಇರುತ್ತೆ ಸೊ ಅದರಿಂದ ಜಸ್ಟ್ ಸುತ್ತಾ ಇರೋದು ಚೆನ್ನಾಗಿ ಕಾಣ್ತಾ ಇತ್ತು ಅವಳು ರೆಡಿ ಆದ್ಲು ಅವಳಿಗೆ ಯೆಲ್ಲೋ ಕಲರ್ ಹಾಕಿದ್ದೀನಿ ಕಿರಣ್ ಇನ್ನೇನು ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಮ್ಮ ಇಲ್ಲಿ ಡ್ರೆಸ್ ತೋರ್ಸಮ್ಮ ಸ್ವಲ್ಪ ದೊಡ್ಡದಾಗುತ್ತೆ ಇಲ್ಲಿ ದಂಡಿ ಅಂತ ನಮ್ಮ ಕಡೆ ಹಾಕ್ತಾರೆ ತಲೆ ಮೇಲೆ ಮದುಮಗಳು ಅರಿಶಿನ ಎಲ್ಲ ಹಾಕಿದ ತಕ್ಷಣ ಸೊ ಅದಕ್ಕೆ ಮನೇಲೇ ಇಲ್ಲಿ ದಂಡಿ ಮಾಡ್ತಾರೆ ನಮ್ಮ ಕಡೆ ಊರಲ್ಲೆಲ್ಲ ದಂಡಿ ಸಿಕ್ಬಿಡುತ್ತೆ ಹೊರಗಡೆನೆ ಇಲ್ಲಿಲ್ಲ ಅಂದ್ಬಿಟ್ಟು ಮನೇಲೇ ಹೂವು ಇತ್ತಲ್ಲ ಸೊ ಅದರಿಂದಾನೇ ಮಾಡ್ತಾ ಇದ್ರು ಇಲ್ಲಿ ರೆಡಿ ಆಗಿದ್ದಾರೆ ನೋಡಿ ಸುಬ್ಬು ತೋರ್ಸಿ ಡ್ರೆಸ್ ತೋರ್ಸು ವಾವ್ ಸೂಪರ್ ಇಷ್ಟ ಹಾಕಲ್ಲ ತಡಿ ತಡಿ ಸಣ್ಣ ತಡಿ ಪಪ್ಪ ಬಂದ್ರು ನೋಡು ಇವಾಗ ಬಂದ್ರು ಕಿರಣು ನಿನ್ನೆ ಮೆಹಂದಿ ಫಂಕ್ಷನ್ಗೂ ಇರಲಿಲ್ಲ ಇವಾಗ ಲೇಟಾಗಿ ಬಂದಿದ್ದಾರೆ ಈಗಲೂ ಇಷ್ಟು ಬ್ಯುಸಿ ಫೋನಲ್ಲಿ ವರ್ಕ್ ಹಾಂ ಒಳಗಡೆ ಎಷ್ಟು ದೊಡ್ಡದಿದೆ ಅದು ಹುರುಳಿ ಸೊ ಇದೆಲ್ಲ ಅರ್ಶಿನ ಕೊಂಬು ಎಲ್ಲ ರೆಡಿಯಾಗಿಟ್ಟಿದೆ ಮತ್ತೆ ಬಳೆಗಳು ಮನೆ ಫುಲ್ ಎಲ್ಲೋ 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 ಮದುಮಗಳು ಮಾಡಬೇಕಂದ್ರೆ ಫಸ್ಟ್ ಮನೇಲೇ ಒಂದು ಕುಣಿಸ್ಬಿಟ್ಟು ಮಾಡ್ತಾ ಇದ್ದಿದ್ದು ಯೂಶ್ವಲಿ ಇದೆಲ್ಲ ಹುಳ್ಳಿ ಅದೆಲ್ಲ ಬಂದಿರೋದು ಇವಾಗೆಲ್ಲ ಫುಲ್ ಟ್ರೆಂಡಿಂಗ್ ಅಲ್ವಾ ಮೊದಲೆಲ್ಲ ಈ ಥರ ಮನೇಲೇ ಈ ಥರ ಅಕ್ಷತೆಯಿಂದ ಬರೆದ್ಬಿಟ್ಟು ಕುಣಿಸ್ಬಿಟ್ಟು ಮಾಡ್ತಾ ಇದ್ದಿದ್ದು ಪಕ್ಕದಲ್ಲಿ ತಂಗಿ ಕೂತ್ಕೋಬೇಕು ಮದುವೆ ಮದುಮಗಳು ಪಕ್ಕದಲ್ಲಿ ಸೊ ಅದಕ್ಕೆ ನಾನು ತಂಗಿ ಕೂಡ ಕೂತ್ಕೊತಿದ್ದೆ ಫಸ್ಟ್ ಇಲ್ಲಿ ಮನೇಲೇ ಫಸ್ಟ್ ಸಿಂಪಲಾಗಿ ಒಂದು 5 ಜನ ಅರ್ಶಿನ ಎಲ್ಲ ಹಚ್ಬಿಟ್ಟು ಆರತಿ ಎಲ್ಲ ಮಾಡಿ ಆಮೇಲೆ ಆಚೆ ಹೋಗ್ಬಿಟ್ಟು ಅವಳಿಗೆ ಸಪ್ರೇಟಾಗಿ ಕುಣಿಸ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೆ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿ ಈ ಥರ ಮಾಡಿದ್ದು ಇದು ಆ್ಯಕ್ಚುಲಿ ಕೆಳಗಡೆ ಕಂಬಳಿ ಹಾಕೋದು ಬಟ್ ಚಾಪೆ ಹಾಕಿದ್ವಿ ಫಸ್ಟು ನನ್ನ ತಂಗಿ ಮದುಮಗಳು ಮಾಡೋಕ್ಕೆ ಮುಂಚೆ ತಮ್ಮನ ಕುಣಿಸ್ಬಿಟ್ಟು ಫಸ್ಟ್ ಅವ್ರಿಗೆ ಅರ್ಶಿನ ಎಲ್ಲ ಹಚ್ಬಿಟ್ಟು ಮಾಡಬೇಕು ಸೊ ಅದಕ್ಕೆ ನಮ್ಮ ತಮ್ಮನ ಪಕ್ಕ ಅಕ್ಕ ಶೋಭಾ ಇದ್ರಲ್ಲ ಅವ್ರ ಮಗಳು ತನ್ನು ಇವ್ರಿಗೆಲ್ಲ ಕುಣಿಸ್ಬಿಟ್ಟು ಫಸ್ಟ್ ಅರ್ಶಿನ ಹಚ್ಚಿದ್ದು ಇವ್ರಿಗೆ ಒಂದು ಸ್ವಲ್ಪ 5 ಜನ ಹಚ್ಬಿಟ್ಟು ಆಮೇಲೆ ಸಿರಿಗೆ ಕುಣಿಸ್ಬಿಟ್ಟು ಸಿರಿ ಮತ್ತು ಸಿರಿ ನಮ್ಮ ತಂಗಿ ಶರಣ್ಯ ಕುಂತ್ಕೊಂಡಿದ್ದು ಅವ್ರಿಗೆ ಕುಣಿಸ್ಬಿಟ್ಟು ಮತ್ತೆ ಅರ್ಶಿನ ಹಚ್ಬಿಟ್ಟು ಆಮೇಲೆ ಆಚೆ ಹೋಗ್ಬಿಟ್ಟು ಸಿರಿನಷ್ಟೇ ಕುಣಿಸ್ಬಿಟ್ಟು ಎಲ್ಲ ಅರ್ಶಿನ ಹಚ್ಚಿ ಮತ್ತು ಎಲ್ಲ
ಎಲ್ಲ ಆರತಿ ಎಲ್ಲ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿ ಆ ಥರ ನೀರಲ್ಲಿ ಹಾಕಿ ಆ ಥರ ಮಾಡೋದಿತ್ತು. ಸೊ ಇಲ್ಲೇ ಎಷ್ಟೊತ್ತು ಇಲ್ಲೇ ಒಂದು ಸ್ವಲ್ಪ 1 ಅವರ್ ಹಂಗೆ ಜಾಸ್ತಿನೇ ಆಗೋಗ್ಬಿಡ್ತು ಒಳಗಡೆನೆ. ಆಮೇಲೆ ಆಚೆನೇ ಎಷ್ಟೊತ್ತು ಆಗೋಗ್ಬಿಡ್ತು. ಇವಳು ಸಿರಿ ಊಟ ಮಾಡೋಷ್ಟಿಗೆ ಸಾಯಂಕಾಲ ಆಗೋಗ್ಬಿಟ್ಟಿತ್ತು. ನಾನು ಹಂಗೆ ಮಿಡ್ಲಲ್ಲಿ ತಿನ್ಕೊಂಡ್ಬಿಟ್ಟೆ. ನಾವು ತಿನ್ನೋ ಟೈಮಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಡ್ಯಾನ್ಸ್ ಕೂಡ ಮಿಸ್ ಆಗೋಗ್ಬಿಡ್ತು ನನಗೆ. ಮಾವ ಸೊ ನಂದು ಮದುಮಗಳು ಮಾಡೋ ಟೈಮಲ್ಲಿ ನನ್ನ ತಂಗಿ ಕೂತ್ಕೊಂಡಿದ್ಲು ನನ್ನ ಪಕ್ಕ. ಇವಾಗ ಅವಳದೇ ಮದುವೆ ಟೈಮ್ ಬಂದಿದೆ. ಸೊ ಒಂದೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಖುಷಿ ವಿಚಾರ ಈ ಥರ ಎಲ್ಲ ಇರೋ ಟೈಮಲ್ಲಿ ಒಂದೊಂದು ಸರಿ ಬೇಜಾರು ಕೂಡ ಆಗ್ಬಿಡುತ್ತೆ. ಜಾಸ್ತಿ ಖುಷಿ ಇರೋ ಟೈಮಲ್ಲೇ ನೆನಪಾಗೋದು ಇನ್ನೊಂದು ಸರಿ ಅಪ್ಪ ಇಲ್ಲ ಅಂತ. ಖುಷಿ ಇರೋ ಟೈಮಲ್ಲಿ ಅವರು ಮಿಸ್ಸಿಂಗ್. ಅವ್ರಿಗೂ ಎಷ್ಟೊಂದು ಆಸೆ ಇತ್ತು ಆ ಮಗಳು ಮದುವೆ ಮಾಡಬೇಕು, ಮೊಮ್ಮಗು ನೋಡಬೇಕು ಅಂತೆಲ್ಲ. ಬಟ್ ಕಷ್ಟದಲ್ಲೇ ಆಗೋಗ್ಬಿಡ್ತು. ಖುಷಿ ಟೈಮಲ್ಲೇ ಅವ್ರು ನಮ್ಮ ಜೊತೆ ಇಲ್ಲ ಅಂತ ಒಂದೊಂದು ಸರಿ ಬೇಜಾರಾಗುತ್ತೆ. ಅಪ್ಪಂದು ಆಶೀರ್ವಾದದಿಂದನೇ ಇಷ್ಟೆಲ್ಲ ಚೆನ್ನಾಗಿ ಆಗ್ತಿದೆ, ಎಲ್ಲ ಒಳ್ಳೇದಾಗ್ತಿದೆ ಅಂತಲೇ ಅಂದ್ಕೊಂಡು ಹೋಗಬೇಕು. ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ. ಒಂದೊಂದು ಸರಿ ಅಂದ್ಕೊಂಡಂಗೆ ಇರೋಕ್ಕಾಗಲ್ಲ ಅಲ್ವಾ. ಹೆಂಗೆ ಬರುತ್ತೆ ಹಂಗೆ ಹೋಗಬೇಕು. ಏನು ಇರೋಷ್ಟು ದಿನ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ನಾವೆಲ್ಲರೂ ಅದು ಇದು ಅಂತೆಲ್ಲ ಇಟ್ಕೊಂಡು ಅದೇ ಈಗೋ ಇಟ್ಕೊಂಡು ಅದನ್ನೇ ಆ್ಯಟಿಟ್ಯೂಡ್ ಇಟ್ಕೊಂಡು ನಂದೇ ಅಂತ ಸಾಧಿಸ್ಕೊಂಡೆಲ್ಲ ಹೋಗೋದೆಲ್ಲ ವೇಸ್ಟು. ಸೊ ಇರೋಷ್ಟು ದಿನ ಎಲ್ಲ ಚೆನ್ನಾಗಿದ್ದರೆ ಸಾಕು. ಹೋಗ್ಬೇಕಾದ್ರೆ ನಾವೇನು ತೊಗೊಂಡೋಗಲ್ಲ, ಬರಬೇಕಾದ್ರೂ ಏನೋ ತಂದಿರಲ್ಲ, ಹೋಗ್ಬೇಕಾದ್ರೂ ಏನೋ ತೊಗೊಂಡೋಗಲ್ಲ. ಇರೋಷ್ಟು ದಿನ ಎಲ್ಲರೂ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ಖುಷಿಯಿಂದ ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದು ಬಯಸಬಾರ್ದು. ಎಲ್ಲರೂ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ಇರೋ ಒಂದು ಲೈಫು ಚೆನ್ನಾಗಿರಬೇಕು ಅಂತ ಅಷ್ಟೇ. ಸೊ ಹಂಗೆ ಈ ಥರ ಎಲ್ಲ ಆಯಿತು. ಎಲ್ಲ ನೀರೆಲ್ಲ ಹಾಕಾದ್ಮೇಲೆ ಆಮೇಲೆ ಫಸ್ಟು ನನ್ನ ತಮ್ಮಗೆ ಮತ್ತು ಪಕ್ಕ ಕೂತ್ಕೊಂಡ್ರೆ ಫಸ್ಟ್ ಕಂಕಣ ಎಲ್ಲ ಕಟ್ತಾ ಇರೋದು ಕೈಗೆ. ಅರ್ಶಿನ ಹಚ್ಬಿಟ್ಟು ಆಮೇಲೆ ನೀರೆಲ್ಲ ಹಾಕ್ಬಿಟ್ಟು ಕಂಕಣ ಕಟ್ತಿರೋದು. ಇವ್ರದ್ದು ಆದಮೇಲೆ ನೆಕ್ಸ್ಟು ನನ್ನ ತಂಗಿ ಸಿರಿಗೆ ಮತ್ತು ಇನ್ನು ಶರಣೆ ಅವರು ಕುಣಿಸ್ಬಿಟ್ಟು ಸೇಮ್ ಇದೇ ಥರನೇ ಮಾಡೋದು. ಮತ್ತು ಒಳಗಡೆ ಸ್ವಲ್ಪ ಅರ್ಶಿನ ಎಲ್ಲ ಆಚೆ ಬಂದು ಮತ್ತೆ ಎಷ್ಟೊಂದು ಆರತಿ ಎಲ್ಲ ಮಾಡಿ ಅರ್ಶಿನ ಎಲ್ಲ ಹಚ್ಚಿ ಮತ್ತೆ ಸೇಮ್ ನೀರೆಲ್ಲ ಹಾಕಿ ರೆಡಿ ಎಲ್ಲ ಮಾಡೋದು. ಅಲ್ಲ ಒಂದು ನಿಮಿಷ ನಮಸ್ಕಾರ ಮಾಡಿ ದೀಪು ಸಿಗಲಿ ಫಸ್ಟ್ ಯಾಕೆ ಡಬ್ಬ ಸೈಲೆಂಟ್ ಇದೆ ಇವಾಗ ಚಂದ ಕಣ ವೈಬ್ರೇಷನ್ ಇಟ್ಟಿಲ್ಲ ಅರಿಶಿನ ಹಚ್ಚಾದ್ಮೇಲೆ ಅದ್ರದ್ದು ಕಳೆನೇ ಬೇರೆ, ಬರೋ ಗ್ಲೋಯಿಂಗೇ ಬೇರೆ, ಎಷ್ಟು ಚೆನ್ನಾಗಿರುತ್ತೆ. ಮದುಮಗಳು ಕಳೆ ಬರೋದೇ ಅವಾಗೇ ಅರಿಶಿನ ಹಚ್ಚಿದ್ಮೇಲೆ. ಇನ್ನೊಂದು ಅರಿಶಿನ ಹಚ್ಚಿದ್ಮೇಲೆ
ಆಚೆ ಎಲ್ಲೂ ಹೋಗಂಗಿಲ್ಲ ಮದುಮಗಳು ಅಂತ ಎಲ್ಲ ಹೇಳ್ತಾರೆ. ಸೊ ಅದೇ ರೀಸನ್ಗೆ ನಾವು ಬ್ರೈಡ್ ಟು ಬಿ ಎಲ್ಲ ಸೆಲೆಬ್ರೇಟ್ ಮಾಡೋದಿತ್ತು, ಮಾಡೋಕ್ಕಾಗಿಲ್ಲ, ಯಾಕಂದರೆ ಅರ್ಶಿನ ಮೇಲೆ ಹೋಗೋಕ್ಕಾಗಲ್ಲ ಅಂತ. ಸೊ ಅದಕ್ಕೆ ಮನೇಲೇ ಸಿಂಪಲಾಗಿ ಮಾಡಿದ್ವಿ. ಇಲ್ಲಾಂದರೆ ನಾವೆಲ್ಲ ಆಚೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಇತ್ತು, ಮಿಸ್ ಆಯಿತು. ಪರವಾಗಿಲ್ಲ, ಆಮೇಲೆ ಮುಂದೆ ನೋಡೋಣ, ನೆಕ್ಸ್ಟ್ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕಲ್ಸಿ ಹಿಂಗೆ ಮ್ಯಾಲೆ ಎತ್ತಿ ಹಿಂಗೆ ಕೆಳ ಸಿರಿ ಬಾಬಾ ಕಾಣವಲ್ರಿ. ಸೂಪರ್. ಹಲ್ದಿ ಇದೆಯಾ ಚಿಕ್ಕಿದ್ ಇವತ್ತು? ಬಾ ಬಾ ಬಾ. ಸೊ ಇವಾಗ ಹಲ್ದಿ ಶಾಸ್ತ್ರ ನಡೀತಾ ಇದೆ. ಇವಳು ಇವಾಗ ಮಲ್ಕೊಂಡು ಎದ್ಲು. ನಮ್ಮ ನಾನು ಯಾರಮ್ಮ ನಾನು? ಬದನೆಕಾಯಿ ಅಕ್ಕಿಲಿ ಮಜ್ಜಿಗೆ. ಹೈ, ನೀನ್ ಇರ್ತಿದ್ಯಾ? ಇಲ್ಲಿ ಇಲ್ಲ ಅಮ್ಮ ಚಸ್ಮಾ ಹೆಂಗ್ ಹಾಕೋದು? ಚಸ್ಮಾ ಹೆಂಗ್ ಹಾಕೋದು? ಅಯ್ಯೋ ಅಮ್ಮ ಚಸ್ಮಾ ಹಾಕೋ. ಉಲ್ಟಾ ಅದು ಕೊಡಿಲ್ಲ, ಹಂಗಲ್ಲ. ಇರಲಿ, ಬಿಡಿಲ್ಲ ಅದು. ಚಸ್ಮಾ ಹೆಂಗ್ ಹಾಕೊಳ್ಳೋದು? ತೋರ್ಸು ಹೆಂಗ್ ಹಾಕೊಳ್ಳೋದು? ಚಸ್ಮಾ ಹಾಕೋ. ತೋರ್ಸು ನೀನು. ಕುಯ್ ಹಾಕ್ಯ. ಏಯ್ ಚಸ್ಮಾ ಹಾಕ್ಯ. ಚಸ್ಮಾ ಇಲ್ಲಿ ನೋಡ್ರಿ ಇಬ್ರು. ಸೊ ಅರಿಶಿನ ಎಲ್ಲ ಹಚ್ಚಾದ್ಮೇಲೆ ಆಮೇಲೆ ನೀರು ಹಾಕ್ಬಿಟ್ಟು ಮತ್ತೆ ಬೇರೆ ಸೀರೆ ಎಲ್ಲ ಹಾಕೊಂಬಂದು ಬಳೆ ಶಾಸ್ತ್ರ ಇರುತ್ತೆ. ಅದಾದಮೇಲೆ ಸೊ ಫಸ್ಟು ಬಳೆ ಶಾಸ್ತ್ರ ಮುಂಚೆ ಮದುಮಗಳು ಹಾಕೋ ಮುಂಚೆ ನೀನು ಹಾಕ್ಸ್ಕೊ ಅಂತ ಹೇಳಿದ್ರು ಅತ್ತೆ. ಅದಕ್ಕೆ ನಾನು ಹಾಕ್ಸ್ಕೊತಾ ಇದ್ದೀನಿ. ಬಳೆ ನಮ್ಮೂರ ಕಡೆ ಎಲ್ಲ ಮದುವೆ ಮಾಡಿದ್ರೆ ಫುಲ್ಲು ಬಳೆಗಾರನೇ ಕರೆಸ್ಬಿಡೋದು. ಬಳೆಗಾರ ಬಂದ್ಬಿಟ್ಟು ಎಲ್ಲರಿಗೂ ಬಳೆ ಹಾಕೋದು, ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಳ್ಳೋದು. ಒಬ್ಬರು ಯಾರ್ಯಾರು ಎಷ್ಟು ಹಾಕ್ಸ್ಕೊಂಡ್ರು ಅವ್ರ ಹೆಸರು ಬರೆಯೋದು, ಇಷ್ಟು ಬಳೆ ಇಷ್ಟು ಡಜನ್ ಹಾಕ್ಸ್ಕೊಂಡಿದ್ದು ಅಂತ ಎಲ್ಲ. ಸೊ ಇಲ್ಲಿ ನಾವೇ ಹೋಗ್ಬಿಟ್ಟು ಎಲ್ಲ ಥರದ್ದು ಸೈಜ್ ತೊಗೊಂಬಂದ್ಬಿಟ್ಟಿದ್ವಿ. ಇಲ್ಲಿ ಗೊತ್ತಿಲ್ಲ ಏನು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಕೇಳಿಲ್ಲ. ಬಟ್ ಅಮ್ಮ ಈ ಥರನೇ ತೊಗೊಂಬಂದು ಎಲ್ಲ ಮಾಡೋಣ, ಸೈಜಸ್ ಯಾರ್ಯಾರಿಗೆ ಬೇಕು ನಾವು ಹಾಕ್ಕೊಬಿಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಾವೇ ಎಲ್ಲ ಥರ ಸೈಜ್ ತೊಗೊಂಬಂದು ಸೆಲೆಕ್ಟ್ ಮಾಡ್ಕೊಂಡು ನಾವೇ ಹಾಕ್ಕೊತಾ ಇದ್ದಿದ್ದು. ಅದಕ್ಕೆ ಫಸ್ಟ್ ನನಗೆ ಹಾಕಿದ್ರು. ನಾನು ಫಸ್ಟು ಬ್ಯಾಂಗಲ್ಸು ಎಲ್ಲ ರೆಡಿ ಮಾಡಿ ಇಟ್ಟಿರಲಿಲ್ಲ. ಅದಕ್ಕೆ ಜಸ್ಟ್ ಈ ಕಡೆ ಸ್ವಲ್ಪ ಈ ಕಡೆ ಒಂದು 6 ಅಷ್ಟೇ ಹಾಕ್ಕೊಂಡೆ. ಆಮೇಲೆ ಮ್ಯಾಚ್ ಮಾಡಿಬಿಟ್ಟು ಮಿಡ್ಲಲ್ಲೆಲ್ಲ ಬೇರೆ ಥರ ಬ್ಯಾಂಗಲ್ಸ್ ಎಲ್ಲ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಣ ಅಂತ
ಯಾಕಂದರೆ ಟೈಮ್ ಬೇರೆ ಆಗ್ಬಿಟ್ಟಿತ್ತು, ಬೇಗ ಬೇಗ ಫಸ್ಟ್ ನಾನು ಹಾಕ್ಸ್ಕೊಂಡ್ಮೇಲೆ ನೆಕ್ಸ್ಟ್ ಮದುಮಗಳು ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಬೇರೆಯವರೆಲ್ಲ ಹಾಕ್ಸ್ಕೊಬೋದು ಅಂತ ಹೇಳಿದ್ರಲ್ಲ, ಟೈಮ್ ಆಗಿತ್ತು ಅಂತ ಬೇಗ ಬೇಗ ನಾನು ಹಾಕ್ಸ್ಕೊಂಡೆ. ಆಮೇಲೆ ನನ್ನ ತಂಗಿಗೆ ಹಾಕಿದ್ರು, ಅದಾದಮೇಲೆ ಎಲ್ಲರೂ ಹಾಕ್ಕೊಳ್ಳೋದು. ಆಮೇಲೆ ಅದಾದಮೇಲೆ ಆವತ್ತಿನ ದಿನವೇ ನನ್ನ ತಂಗಿ ಅದೇ ತನು ಇದೆಲ್ಲ ನಮ್ಮ ಅಕ್ಕ ಮಗಳು, ಅವಳದು ನಾರಿ ದಟ್ಟಿ ಇತ್ತು. ನಂಗೆ ಗೊತ್ತೇ ಇರಲಿಲ್ಲ. ಸಡನ್ನಾಗಿ ಬನ್ನಿ ಮನೆಗೆ ಅಂತ ಹಾಕಕ್ಕೆ ಕರೆದಿದ್ರು. ಹೋಗಿ ಅಲ್ಲೇ ಮನೆ ಹತ್ರನೇ ಅಲ್ವಾ, ಹೋಗಿದ್ವಿ. ಅವಳದು ನಾರಿ ದಟ್ಟಿಗೆಲ್ಲ ಸಿಂಪಲಾಗಿ ಎಲ್ಲ ಮನೇಲೆಲ್ಲ ಡೆಕೋರೇಟ್ ಎಲ್ಲ ಮಾಡಿದರು. ಸ್ವಲ್ಪ ಪ್ಯಾಂಟ್ ಕಟ್ ಮಾಡಿಸ್ಕೊಂಬರೋದಿತ್ತು, ಅದಕ್ಕೆ ಹೇಳಿದ್ದೀನಿ. ಅವ್ರು ಹೋಗ್ತಾ ಇದ್ದಾರೆ. ಇಲ್ಲಿ ಹೋಗೋದು ಬಿಟ್ಟು ಮಗಳ ಜೊತೆ ಅವಳು ಮಲಗಿದಲ್ಲೇ ನೋಡ್ಕೊಂಡು ಮಲಗಿದ್ದಾರೆ. ಮಿಸ್ ಮಾಡ್ದ 2 ಡೇಸ್ ಇರಲಿಲ್ಲಲ್ಲ, ತುಂಬ ಮಿಸ್ ಮಾಡ್ಕೊಬಿಟ್ಟಿದ್ದಾರೆ. ಸ್ವಲ್ಪ ಎಕ್ಸ್ಟ್ರಾ ಇಡ್ಸ್ಕೊಂಬ, ನಿನ್ಗೆ ಎಷ್ಟು ಪರ್ಫೆಕ್ಟ್ ಅಂತ ತಂಗೆ ಇಡ್ಸ್ಕೊ. ಬಾಯ್. ಮೊದಲು ಕಾರ್ ಕ್ಲೀನ್ ಮಾಡಿಸ್, ಧೂಳಾಗೈತೆ. ಸೊ ಇದು ಆಲ್ರೆಡಿ 1 ರೌಂಡ್ ಟೀ ಆಗಿತ್ತು. ಇವಾಗ 2nd ರೌಂಡ್ ಸ್ವಲ್ಪನೇ ಮಾಡ್ತಾ ಇರೋದು ನಮ್ಮ ದೊಡ್ಡಪ್ಪಗೆ ಅತ್ತಿಗೆಲ್ಲ. ಎಲ್ಲರೂ ಕಾಂತಾರ ಮೂವಿ ನೋಡ್ತಾ ಇದ್ದಾರೆ. ಸೊ ಪ್ಯಾಕಿಂಗ್ ನಡೀತಾ ಇದೆ. ಇವಳು ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ತೋರ್ಸು. ಅಮ್ಮು, ಇವಳ್ದೆಲ್ಲ ಪ್ಯಾಕಿಂಗ್ ಆಯಿತು, ಕಿರಣ್ದು ಆಯಿತು. ಸೊ ಇಲ್ಲೆಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಅಲ್ಲಿ ನೋಡಿ, ಇಲ್ಲಿ ನಮ್ಮ ಅಮ್ಮನೂ ಬ್ಯುಸಿ, ಎಲ್ಲರೂ ಬ್ಯುಸಿ ಪ್ಯಾಕಿಂಗಲ್ಲಿ. ಮದುವೆ ಏನಾದರೂ ಬೇರೆ ಊರಲ್ಲಿದ್ದರೆ ಇದೊಂದು ಪ್ಯಾಕಿಂಗ್ ಎಲ್ಲ ತಲೆನೋವು ಅಂದ್ಬಿಟ್ರೂ ಕಷ್ಟನೇ ಆಗ್ಬಿಡುತ್ತೆ. ಸೊ ಅದಕ್ಕೆ ಎಲ್ಲ ಮುಂಚೆನೇ ಎಲ್ಲ ಪ್ಯಾಕ್ ಮಾಡಿರ್ತಾ ಇದ್ವಿ. ಇವಳು ಪ್ಯಾಕ್ ಮಾಡೋ ಟೈಮಲ್ಲೆಲ್ಲ ಬಂದು ಬ್ಯಾಗಲ್ಲೆಲ್ಲ ಕುತ್ಕೊತಾ ಇದ್ಲು. ಎಲ್ಲರಿಗೂ ಹಂಗೆ ಹೋಗಿ ಡಿಸ್ಟರ್ಬ್ ಮಾಡ್ತಾಯಿದ್ಲು. ಬಟ್ ಒಂಥರ ಕ್ಯೂಟ್ ಅನಿಸ್ತಾಯಿತ್ತು ಹೋಗಿ ಕೂತ್ಕೊಂಡು. ಅವಳು ಒಂಥರ ಎಕ್ಸೈಟ್ಮೆಂಟ್, ಏನಿದೆಲ್ಲ ಈ ಥರ ಎಲ್ಲ ಹರ್ಟ್ಕೊಂಡು ಕೂತ್ಕೊಂಡಿದ್ದಾರೆ ಬಟ್ಟೆ ಬ್ಯಾಗ್ನೆಲ್ಲ ಅಂತ. ಸೊ ಅದೇ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಮುಂಚೆನೆಲ್ಲ ರೆಡಿ ಇಟ್ಟಿದ್ವಿ. ಸೊ ಅಷ್ಟೇ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ಚಾನಲ್ ಆದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್